ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಜೊತೆಗೆ ಸಿಸಿ ಪಾಟೀಲ್ ಮಾತನಾಡಿ, ಬೊಮ್ಮಾಯಿ ನೇತೃತ್ವದ ಸರ್ಕಾರವಿದ್ದಾಗ ಪಂಚಮಸಾಲಿ ಸಮಾಜಕ್ಕೆ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ 2D ಮತ್ತು 2C ಎನ್ನುವಂತ ಮೀಸಲಾತಿಯನ್ನು ನಿಗದಿ ಮಾಡಿದ್ದರು. ಕೆಲವು ಜನ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದುಕೊಂಡು ಬಂದಿದ್ದರು. ಆ ಸ್ಟೇ ವೇಕೆಂಟಿ ಮಾಡಿಸಿ ಬಿಟ್ಟರೆ ಹೋರಾಟವೇ ಇರುವುದಿಲ್ಲ. ಪಂಚಮಸಾಲಿ ಸಮಾಜಕ್ಕೆ 2D ಮೀಸಲಾತಿ ಏನು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಮಗೆ ಸಹಮತಿ ಇದೆ. ಮುಖ್ಯಮಂತ್ರಿಗಳು ಇನ್ನೊಂದು ಕೋಮನ್ನು ಯಾವ ರೀತಿ ಓಲೈಸುತ್ತಿದ್ದಾರೆಂಬುದು ನಾವು ನೀವೆಲ್ಲ ನೋಡಿದ್ದೇವೆ. ನಮ್ಮ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಸಿಎಂ ಸಿದ್ದರಾಮಯ್ಯರವರಿಗೆ ಪ್ರಶ್ನಿಸಿದರು. ಸರ್ ಏನು ಸರ್ ಬರೀ ಮೀಟಿಂಗು ಚರ್ಚೆ ಹೋರಾಟ ಬರೀ ಇದೇ ಆಗ್ತಾ ಇದೆ, ಏನು ಕಾರ್ಯರೂಪಕ್ಕೆ ಯಾವುದು ಬರ್ತಾ ಇಲ್ಲ? ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಪಂಚಮಸಾಲಿ ಸಮಾಜಕ್ಕೆ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ 2D ಮತ್ತು 2C ಅನ್ನುವಂಥ ಮೀಸಲಾತಿಯನ್ನು ನಿಗದಿ ಮಾಡಿದೆ. ಕೆಲವು ಜನ ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸ್ಟೇ ತೊಗೊಂಬಂದಿದ್ದಾರೆ. ಆ ಸ್ಟೇ ವೇಕೆಂಟ್ ಮಾಡಿಸಿಬಿಟ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇ ವೇಕೆಂಟ್ ಮಾಡಿಸಿಬಿಟ್ರೆ ನಮ್ಮ ಹೋರಾಟನೇ ಇರೋದಿಲ್ಲ. ವಿ ಆರ್ ಸ್ಯಾಟಿಸ್ಫೈಡ್ ಬೈ 2D. ವಾಟ್ ಎವರ್ ದ ಪ್ರಿವಿಯಸ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ದ ಪ್ರಿವಿಲೇಜ್, ಪಂಚಮಸಾಲಿ ಸಮಾಜಕ್ಕೆ 2D ಮೀಸಲಾತಿಯನ್ನು ಕೊಟ್ಟಾರಲ್ಲ, ಅದಕ್ಕೆ ನಮಗೆ ಸಹಮತಿ ಐತಿ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಕೋಮನ್ನು ಯಾವ ರೀತಿ ಓಲೈಸ್ತಿದ್ದಾರೆ ಅನ್ನೋದನ್ನು ನಾವು ನೀವೆಲ್ಲ ಟಿ ವಿಯಲ್ಲಿ ನೋಡ್ಕೊತ ಬಂದಿದ್ದೇವೆ. ನಮ್ಮ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈಗಲಾದರೂ ಕಾಲ ಮಿಂಚಿಲ್ಲ. ಸಮಾಜ ಸಂಪೂರ್ಣವಾಗಿ ಹೋರಾಟಕ್ಕೆ ಇಳುವಿಕ್ಕಿಂತ ಮೊದಲು ಕೋರ್ಟ್ನಲ್ಲಿದ್ದಂಥ ಸ್ಟೇಯನ್ನು ವೇಕೆಂಟ್ ಮಾಡಿಸಿದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಸರ್, ಈಗ ರಾಜ್ಯದೊಳಗೆ ವಕ್ಫ್ ವಿಚಾರ ಬಹಳ ಚರ್ಚೆ ಆಗ್ತಿರ್ತಕ್ಕಂಥದ್ದು, ಅದರಲ್ಲೂ ಕೂಡ BJPಯಲ್ಲೇ ಭಿನ್ನಮತ ಸ್ಟಾರ್ಟ್ ಆಗಿದೆ. ಒಂದು ಗುಂಪು ಈಗ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಅಂತ ಹೇಳ್ತೀನಿ. ನಾನು ಬಂದಿದ್ದು ಪಂಚಮಸಾಲಿ 2A ಮೀಸಲಾತಿಯ ಸಂಬಂಧ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ನೀವೊಬ್ಬರು ಮಾಜಿ ಸಚಿವರು, ಅದಕ್ಕೆ ಪ್ರಶ್ನೆ ಮಾಡಬೇಕಾದ್ರೂ ನೋಡ್ರಿ, ಮುಖ್ಯಮಂತ್ರಿಗಳು ಹೇಳ್ತಾರ ಯಾವುದೇ ರೈತರ ಪಾಣಿಯಲ್ಲಿ ವಕ್ಫ್ ಬೋರ್ಡನ್ನು ವಕಫ್ ಅನ್ನುವಂಥ ಕಾಲಮ್ ನಂಬರ್ 7 ಮತ್ತು 11ದಲ್ಲಿ ಕೂಡಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಜಿಲ್ಲಾಧಿಕಾರಿಗಳು ಆ ಕಾಲಮ್ ನಂಬರ್ 11 ಮತ್ತು 9 ಇದೆ, 9 ಇದೆ, ಅಲ್ಲಿ ಕೂಡಿಸುವಂಥ ಕೆಲಸ ನಡೀತಾ ಇದೆ. ಅಂದರೆ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತಿಗೆ ಕಿಮ್ಮತ್ತು ಕೊಡುವಂತಿಲ್ಲನೋ, ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಸುಮ್ಮನೆ ಹೇಳಿರ್ತೀನಿ ನೀವು ಕುಂಡ್ರಿಸುವಂಥ ಕುಂಡ್ರಿ ಅನ್ನುವಂಥದ್ದು ಅಭಿಪ್ರಾಯ ತಿಳಿಸ್ಬೇಕಾಗತ್ತೆ. ಸ್ಪಷ್ಟವಾದ ಅಭಿಪ್ರಾಯ ತಿಳಿಸ್ಬೇಕು. ಕೇವಲ ನಾನು ಕಾಂಗ್ರೆಸ್ ಪಕ್ಷದ 135 ಶಾಸಕರಲ್ಲಿ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಕೇಳುವುದಂದ್ರೆ, ನಿಮಗೆ ಈಗ ವಕಫ್ ಅಗದಿ ಈಸಿ ಆಗ್ಯದ. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳದು ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವೀರಶೈವ ಶಾಸಕರು ಮತ್ತು ಇನ್ನುಳಿದ ಧರ್ಮದ ಶಾಸಕರು ಇವತ್ತು ನಮ್ಮ ಅಧಿಕಾರಕ್ಕಾಗಿ ವೋಟ್ ಬ್ಯಾಂಕಿಗಾಗಿ ನಾವು ಏನೋ ಮಾಡ್ತೇವೆ. ನಾಳೆ ನನ್ನ ಮೊಮ್ಮಗಗೆ ನಾನು ಏನು ಬಿಟ್ಟು ಹೋಕ್ಕೇನೆ, ಇದ್ರ ಬಗ್ಗೆ ಯಾರಿಗೂ ಕಲ್ಪನೆ ಇಲ್ವಾ? ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಲಿಕ್ಕೆ 135 ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲಿ ಏನೂ ಸ್ವತಂತ್ರ ಇಲ್ವಾ? ಇದೊಂದು ಸರ್ವಾಧಿಕಾರಿ ಸರ್ಕಾರನ? ಏನಾದರೂ ಮಾತಾಡಿದರೆ SIT ಅಂತಾರೆ, ಏನಾದರೂ ಮಾತಾಡಿದರೆ SIT ಅಂತಾರೆ. ಕೋವಿಡ್ ಹಗರಣಕ್ಕೂ SIT ರಚನೆ ಮಾಡಿದ್ದಾರೆ. 2 ವರ್ಷದ ಮೇಲೆ ಯಾಕೆ ನೆನಪಾತ್ರಿ ಕೋವಿಡ್ಡು? 2 ವರ್ಷದ ಮೇಲೆ ಯಾಕೆ ನೆನಪಾಯ್ತು ಕೋವಿಡ್ಡು? ಅದು ಮಧ್ಯಂತರ ವರದಿ, ಅದು ಪೂರ್ಣ ಪ್ರಮಾಣದ ವರದಿ ಅಲ್ಲ, ಮಧ್ಯಂತರ ವರದಿ. ಈ ನಮ್ಮ ಪುನಃ ಅವರು ರಿಪೋರ್ಟ್ ಬೇಕಾದ್ರೆ ಚಾಲೆಂಜ್ ಮಾಡಲಿ, BJP ಅವರು ಪುನಃ ಅವರ ವರದಿಯನ್ನು ಚಾಲೆಂಜ್ ಮಾಡಲಿ. ತರಾತುರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಈ ರಾಜ್ಯದ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವರು, ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸನ್ಮಾನ್ಯ ಶ್ರೀರಾಮುಲು ಅವರು ಪೂರ್ಣ ಪ್ರಮಾಣದ ವರದಿ ಬರಲಿ, ಸಂಪುಟದ ಸಭೆಯಲ್ಲಿ ಮಂಡಿಸಲಿ. ಎಲ್ಲ ಸಚಿವರು ಹೇಳಿದ್ರಂತೆ ಯಡಿಯೂರಪ್ಪರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು, ಎಲ್ಲ ಸಚಿವರು. ಅಂದರೆ ಕೇವಲ ತಮ್ಮ ಒಬ್ಬರ ಮೇಲೆ ತಗೊಳ್ಳಾರ್ದನ ಉಳಿದ ಸಚಿವರ ಮೇಲೂ ಆ ಗೂಬೆಯನ್ನು ಕುಡಿಸುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಕತ್ತಾರ. ಸೇಡಿನ ರಾಜಕಾರಣ ಸರಿಯಲ್ಲ. ಈಗ ವಕ್ಫ್ ವಿಚಾರದಾಗ ಸರ್, ತಮ್ಮ ಜಮೀನು ಹೊಕ್ಕತ್ತಂದ್ರೂ ಕಾಂಗ್ರೆಸ್ ಶಾಸಕರಿಗೆ ಅದು ಅರಿವೇ ಇಲ್ಲ ಅಂತೀರಿ ಅನ್ಸುತ್ತೆ? ಅದು ಅರಿವೇ ಇಲ್ಲ. ಓಟ್ ಬೇಕಾಗೈತಿ, ಅವರಿಗೆ ಓಟ್ ಬೇಕಾಗೈತಿ. ಅದರ ವಿರುದ್ಧ ಮಾತಾಡಿದ್ರೆ ಮುಂದೆ ನಮಗೆ ಟಿಕೆಟ್ ಸಿಗ್ತೈತೆ ಇಲ್ಲೋ ಅಂಥದ್ದು. ಈ ಭಯದೊಳಗೆ ಅವರು ಅದರ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ಸಿನ ಹಲವು ಸೀನಿಯರ್ ಶಾಸಕರು ಬಸವರಾಜ ಬೊಮ್ಮಾಯಿ ಇದ್ದಾಗ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಬೊಮ್ಮಾಯಿ ಅವರ ಮನೆ ಮುಂದೆ ಧರಣಿ ಮಾಡಿದರು.
ವಿಧಾನಸೌಧದ ಮುಂದೆ ಮಾಡಿದರು, ಸುವರ್ಣಸೌಧದ ಮುಂದೆ ಮಾಡಿದರು. ನಾನು ಒಂದು ಸಚಿವನಾಗಿ ಸರ್ಕಾರ ಮತ್ತು ಸಮಾಜದ ನಡುವೆ ಒಬ್ಬ ಕೊಂಡಿಯ ಥರ ಕೆಲಸ ಮಾಡೇನೆ. ಈಗ ಅವ್ರ ಪದ್ಯ ಸರದಿ ಐತಿ, ಅವರು ಕೊಂಡಿ ಥರ ಕೆಲಸ ಮಾಡಬೇಕು. ಇದು ನನ್ನ ಪಂಚಮಸಾಲಿ ಸಮಾಜದ ಕಾಂಗ್ರೆಸ್ ನಾಯಕರಿಗೆ ಮಾಡುವಂಥ ಒಂದು ಮನವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.